ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ರೆಡ್ಡಿ ಕಾರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕನ್ಸಲ್ಟೆಂಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಇವತ್ತು ತುಂಬ ಜನ ಮಾರ್ಕೆಟ್ನಲ್ಲಿ ತುಂಬ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬಂದಿದೆ ಸರ್ಕಮ್ಸಿಷನ್ ಮಾಡೋದಕ್ಕೆ. ಈ ಸ್ಟೇಪ್ಲರ್ಸ್ ಏನಿದೆ ಇದರಲ್ಲಿ ತುಂಬ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬಂದಿದೆ. ನಾವು ಈ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಪರ್ಟಿಕ್ಯುಲರಾಗಿ ನಾನು ಮಾಡೋ ಸರ್ಜರಿ ಯಾವ ರೀತಿ ಮಾಡ್ತೀವಿ ಅಂತಂದರೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್. ಈ KSR ಅನ್ನೋ ಬ್ರ್ಯಾಂಡ್ ಏನಿದೆ ಇದು ನಮ್ಮ ಹೆಸರಲ್ಲೇ, ಅಂದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಹೆಸರಲ್ಲಿ ಪೇಟೆಂಟ್ ಆಗಿ, ರೈಟ್ಸ್ ಆಗಲಿ, ಟ್ರೇಡ್ ಮಾರ್ಕ್ ಲೈಸೆನ್ಸ್ ಆಗಿ ಎಲ್ಲ ಇದೆ. ಇದು ನಮ್ಮ ಒಂದು ಬ್ರ್ಯಾಂಡ್. ಹೇಗೆ ಬ್ರ್ಯಾಂಡ್ ಅಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ನಾವು ಬಳಸೋ ಪಿನ್ ಸೈಜ್ ಆಗಿರ್ಬೋದು, ಇಲ್ಲಾಂದರೆ ಸಿಲಿಕಾನ್ ರಿಂಗ್ಸ್ ಥಿಕ್ನೆಸ್ ಆಗಿರ್ಬೋದು, ಇವೆರಡು ನಮಗೆ ಯೂನಿಕ್ ಎಲಿಮೆಂಟ್ಸ್. ಅಂದರೆ ಈಗ ನಾವು ಆಲ್ಮೋಸ್ಟ್ ಇಲ್ಲಿವರೆಗೂ ನಾವು ಈ 4 ಇಯರ್ಸ್ನಲ್ಲಿ 10,000 ಸರ್ಜರೀಸ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಈ 10,000 ಸರ್ಜರೀಸ್ನಲ್ಲಿ ಮಾಡುವಾಗ ನಮಗೆ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಏನು ಮಾಡಿದ್ರೆ ಇಂಡಿಯನ್ಸ್ಗೆ ಚೆನ್ನಾಗಿರುತ್ತೆ, ನಮ್ಮ ಇಂಡಿಯನ್ ಸ್ಕಿನ್ಗೆ ಯಾವ ಪಿನ್ಸ್ ಆದರೆ ಸೆಟ್ ಆಗುತ್ತೆ, ಯಾವ ಸಿಲಿಕಾನ್ ರಿಂಗ್ಸ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದಕ್ಕೆ ನಾವು ಈ 4 ಇಯರ್ಸ್ನಲ್ಲಿ ರಿಸರ್ಚ್ ಮಾಡ್ತಾ ತುಂಬ ಡೆವಲಪ್ಮೆಂಟ್ಸ್, ಅಂದರೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ತಂದಿದ್ದೀವಿ. ಅದರಲ್ಲಿ ಸಿಲಿಕಾನ್ ರಿಂಗ್ ಏನಿದೆ ಎಷ್ಟು ತಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅದರಲ್ಲಿ ಪಿನ್ಸ್ ಕೂಡ ಎಷ್ಟು ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಎಷ್ಟು ಇರಬೇಕು, ಆ ಪಿನ್ಸ್ ಬೇಗ ಉದುರೋಗುತ್ತಾ ಅನ್ನೋದನ್ನು ನಾವು ಇಂಡಿಯನ್ ಪಾಪ್ಯುಲೇಷನ್ಗೆ, ಇಂಡಿಯನ್ ಸ್ಕಿನ್ಗೆ ಏನು ಸೆಟ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ 10 ಸಲ ನಾವು ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸೈನ್ ಮಾಡಿ ಅದನ್ನು ನಾವು ತಯಾರು ಮಾಡ್ತೀವಿ. ಸೊ ಇದು ನಮ್ಮ KSR ಒರಿಜಿನಲ್ ಸ್ಟೇಪ್ಲರ್. ಈ KSR ಒರಿಜಿನಲ್ ಇದರಲ್ಲಿ ನಮಗೆ ಬ್ಲೂ ಕಲರ್ ಲೋಗೋ ಇರುತ್ತೆ, KSR ಸ್ಟೇಪ್ಲರ್ ಅಂತ ಇರುತ್ತೆ. ಇಲ್ಲಿ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಲೈಸೆನ್ಸ್ ಇರುತ್ತೆ. ಇದರಲ್ಲಿ ನಮಗೆ ಡಿಫ್ರೆಂಟ್ ಸೈಜಸ್ ಇರುತ್ತೆ, 30 ಸೈಜಸ್ ಅಂತ, 32 ಸೈಜಸ್ ಅಂತ, 34 ಅಂತ. ಪೇಷಂಟ್ಸನ್ನು ಪೆನಿ ಸೈಜ್ನ ತಕ್ಕಂತೆ ನಾವು ಸೆಲೆಕ್ಷನ್ ಮಾಡ್ತೀವಿ. ಅಂದರೆ ಪೇಷಂಟ್ ಬಂದ ಕೂಡಲೇ ನಾವು ನೋಡಿದ ಹಾಗೆ ನಮಗೆ ಮೆಷರಿಂಗ್ ಸ್ಕೇಲ್ ಇರುತ್ತೆ. ಆ ಸ್ಕೇಲ್ನಲ್ಲಿ ನಾವು ಸೈಜ್ ನೋಡಿದ ನಂತರ ನಾವು ಯಾವ ಅಪ್ರೋಪ್ರಿಯೇಟ್ ಇರುತ್ತೋ ಅದಕ್ಕೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತೀವಿ. ಸೊ ದೀಸ್ ಆರ್ KSR ಒರಿಜಿನಲ್ ಸ್ಟೇಪ್ಲರ್ಸ್. ಇದು ಇಲ್ಲಿ ನಮಗೆ ಬ್ರ್ಯಾಂಡ್ ಹೆಸರು ಇರುತ್ತೆ, KSR ಅಂತ ಇರುತ್ತೆ. ನಮಗೆ ಒಂದು ಬ್ಲೂ ಕಲರ್ ಲೋಗೋ ಕೂಡ ಇರುತ್ತೆ. ಆದರೆ ಈ KSR ಸ್ಟೇಪ್ಲರ್ನ ನಾವು ಯಾಕೆ ಬಳಸಬೇಕು ಅಂತ ಅಂದರೆ, KSR ಸ್ಟೇಪ್ಲರ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಫಾರಿನರ್ಸ್ಗೂ ಇಂಡಿಯನ್ಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಸ್ಕಿಲ್ನಲ್ಲಾಗಲಿ ಅಲ್ಲಿ ಬಳಸೋ ಮೆಟೀರಿಯಲ್ ಕೂಡ ವ್ಯತ್ಯಾಸ ಇರುತ್ತೆ. ತುಂಬ ಕಂಪ್ನೀಸ್ ಬಂದಿವೆ, ಅದರಲ್ಲಿ ಇವರೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ, ಫಾರಿನಿಂದ ಇಂಪೋರ್ಟ್ ಮಾಡಿಸ್ಕೊಳ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ಆ ಸಿಲಿಕಾನ್ ರಿಂಗ್ ತುಂಬ ತಿಕ್ಕಿರೋದ್ರಿಂದ ಅದೇನಾಗುತ್ತೆ ಅಂದರೆ ಬೇಗ ಉದುರೋಗಲ್ಲ, ಅದರಿಂದ ತುಂಬ ಡಿಸ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ. ಹಾಗೆ ಪಿನ್ಸ್ ಏನಿದೆ ಅದರಲ್ಲಿ ಪಿನ್ ಶೇಪ್ ತುಂಬ ಇಂಪಾರ್ಟೆಂಟ್. ನಾವು ಬಳಸೋ KSR ಸ್ಟೇಪ್ಲರ್ಸ್ನಲ್ಲಿ ಪಿನ್ಸ್ ಅನ್ನೋದು ಈ ರೀತಿಯಾಗಿರುತ್ತೆ, ಆದರೆ ಬೇರೆಯವ್ರದ್ದು ನೋಡಿದ್ರೆ ಈ ರೀತಿಯಾಗಿರುತ್ತೆ. ಸೊ ಈ ಪಿನ್ಗೂ ಆ ಪಿನ್ಗೂ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಇದು ತುಂಬ ಅಗಲ ಇರೋದ್ರಿಂದ ಡಿಸ್ಕಂಫರ್ಟ್ ಹೆಚ್ಚಿರುತ್ತೆ, ಬೇಗ ಉದುರೋಗಲ್ಲ. ಆದರೆ ಈ ಪಿನ್ ಸ್ಟೇನ್ಲೆಸ್ ಸ್ಟೀಲ್ ಪಿನ್ 0.3 ಥಿಕ್ನೆಸ್ ಇರುತ್ತೆ, ತುಂಬ ಸಣ್ಣದಿರುತ್ತೆ. ಸೊ ಈ ಪಿನ್ಸ್ ಚರ್ಮನ ಯಾವಾಗ ಕೂಡಿಕೊಳ್ಳುತ್ತೋ ಇಮಿಡಿಯೇಟಾಗಿ ಡಿಸ್ಲಾಕ್ ಆಗೋಗುತ್ತೆ, ಅಲ್ಲಿಂದ ಇಮಿಡಿಯೇಟಾಗಿ ಹೊರಗೆ ಬಂದುಬಿಡುತ್ತೆ. ಅಷ್ಟೇ ಅಲ್ಲದೆ ಈ ಸಿಲಿಕಾನ್ ರಿಂಗ್ ಏನಿದೆ ಎಷ್ಟು ಸಣ್ಣದಾಗಿರುತ್ತೆ ಅಂದರೆ ಹೀಗೆ ಬಗ್ಸಿದ್ರೆ ಬಾಗೋದು. ಅದು ಸ್ಕಿನ್ಗೆ ಪೇಪರ್ ಅಥವಾ ಬಟ್ಟೆನ ಅಂಟಿಸ್ದಂಗೆ ಆಗಿರುತ್ತೆ. ಅದರಿಂದ ಯಾವುದೇ ರೀತಿ ಹರ್ಟ್ ಇರಲ್ಲ. ಪೇಷಂಟ್ಗೆ ಸರ್ಜರಿ ಆದ ನಂತರ ಆದಮೇಲೆ ಯಾವುದೇ ರೀತಿಯಾದ ಹರ್ಟ್ ಇರಲ್ಲ. ಇದರಲ್ಲೂ 3 ಥರ ಪಾರ್ಟ್ಸ್ ಇರುತ್ತೆ. ಇದನ್ನು ನಾವು ಇಂಟ್ರೊಡ್ಯೂಸರ್ ಅಂತೀವಿ, ಇದನ್ನು ಬೆಲ್ ಅಂತೀವಿ. ಇದು ಗ್ಲ್ಯಾನ್ಸ್ ಪೆನಿಸ್ ಅಂದರೆ ಹೆಡ್ ಅಂತೀವಲ್ಲ, ಮುಂದೆ ಇರೋದು, ಆ ಹೆಡ್ ಮೇಲೆ ಇದನ್ನು ಕೂರಿಸಿದ ನಂತರ ಇದು ಮಾತ್ರ ಕೆಳಗಿಂದ ಸ್ಟೇನ್ಲೆಸ್ ಸ್ಟೀಲ್ನಲ್ಲಾಗಿರುತ್ತೆ. ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲು. ಬೇರೆ ಕಂಪ್ನಿಯವರು ಪ್ಲಾಸ್ಟಿಕ್ನಲ್ಲಿ ತಯಾರಿಸ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಫೈರ್ ಮಾಡ್ತೀವಿ, ಪಿನ್ಸ್ ಬೀಳೋದಿಲ್ಲ, ಕೆಲವು ಬೀಳುತ್ತೆ ಕೆಲವು ಬೀಳಲ್ಲ. ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲ್ ಇರಬೇಕು. ಇದು ಮೇನ್ ಪಾರ್ಟು. ಇದರಲ್ಲಿ ಇಲ್ಲಿ ನಮಗೆ ಲೋಗೋ ಇರುತ್ತೆ, KSR ಅಂತ ಇರುತ್ತೆ. ಇದು ನಮಗೆ ಹ್ಯಾಂಡಲ್ಸ್ ಅಂತೀವಿ. ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಶಾರ್ಪ್ ಬ್ಲೇಡ್ ಇರುತ್ತೆ. ಈ ಬ್ಲೇಡ್ ಪಕ್ಕದಲ್ಲೇ ನಮಗೆ ಸಿಲಿಕಾನ್ ರಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಪಿನ್ಸ್ ಇರುತ್ತೆ. ನಾವು ಯಾವಾಗ ಹೀಗೆ ಫೈರ್ ಮಾಡ್ತೀವಿ ಇದು ಕಟ್ ಆಗೋದಾಗಲಿ ಪಿನ್ಸ್ ಬೀಳೋದಾಗಲಿ ಎಲ್ಲ ಅಟ್ ಎ ಸೇಮ್ ಟೈಮ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ಸೊ ಇದು ನಮಗೆ ಯೂಸ್ ಆ್ಯಂಡ್ ಥ್ರೋ, ಡಿಸ್ಪೋಸಿಬಲ್. ನಾವು ಬಳಸಿದ ನಂತರ, ಪೇಷಂಟ್ ಬಳಸಿದ ನಂತರ ನಾವು ಇದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀವಿ, ಮತ್ತೆ ಹೊಸ ಇನ್ಸ್ಟ್ರೂಮೆಂಟ್ ತೊಗೊಳ್ತೀವಿ. ಸೊ ಈ KSRನಲ್ಲಿ ಪೇಷಂಟ್ಗೆ ಯಾವುದೇ ರೀತಿಯಾದ ನೋವಾಗಲಿ, ಸ್ವೆಲ್ಲಿಂಗ್ಸ್ ಆಗಲಿ, ಅಂದರೆ ಪ್ರಾಪರಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಪ್ರಾಪರಾಗಿ ಎರೆಕ್ಷನ್ ಆಗ್ದಂಗೆ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಈ KSRನಲ್ಲಿ ಮಾಡಿಸಿದರೆ ಯಾವುದೇ ರೀತಿಯಾದ ನೋವಾಗಲಿ, ಯಾವುದೇ ರೀತಿಯಾದ ಪೇಯ್ನ್ ಆಗಲಿ, ಯಾವುದೇ ರೀತಿಯಾದ ಸ್ವೆಲ್ಲಿಂಗ್ ಆಗಲಿ ಇರೋದಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಮಗೆ ಯಾವಾಗ ಹೀಲ್ ಆಗುತ್ತೆ ಅಂದರೆ ಮಾಮೂಲಿಯಾಗಿ ಯೂಶ್ವಲಾಗಿ 10 to 12 ಡೇಸ್ನಲ್ಲಿ ರಿಂಗ್ಸ್ ಬಿದ್ದೋಗುತ್ತೆ. ರಿಂಗ್ ಬಿದ್ದೋಗೋದ್ರಿಂದ ಗಾಯ ವಾಸಿ ಆಗಬೇಕು ಅಂದರೆ ಸ್ಕಿನ್ ಅಟ್ಯಾಚ್ ಆಗಬೇಕು. ಅಟ್ಯಾಚ್ ಆಗ್ತಿದ್ದಂಗೆ ಸಿಲಿಕಾನ್ ರಿಂಗ್ ಆಗಲಿ ಪಿನ್ಸ್ ಆಗಲಿ ಆಟೋಮೆಟಿಕ್ ಆಗಿ ಬಿದ್ದೋಗುತ್ತೆ. ಅದೇ ಬೇರೆ ಸ್ಟೇಪ್ಲರ್ನಲ್ಲಿ ಮಾಡಿಸಿದ್ರೆ ಆ ಸ್ಕಿನ್ ಅಟ್ಯಾಚ್ ಆಗೋ ಮೊದಲೇ ರಿಂಗ್ ಡಿಸ್ಲಾರ್ಜ್ ಆಗೋಗುತ್ತೆ.
ಇತ್ತೀಚೆಗೆ ಫ್ರೀಕ್ವೆಂಟಾಗಿ ನಾನು ತುಂಬ ರಿವಿಷನ್ ಮಾಡ್ತಿದ್ದೀನಿ. ರಿವಿಷನ್ ಅಂದರೆ ಬೇರೆ ಎಲ್ಲೋ ಒಂದು ಕಡೆ ವಿಜಯವಾಡ ಏರಿಯಾದಲ್ಲಿ ತುಂಬ ಜನ ಮಾಡ್ತಿದ್ದಾರೆ. ಅನ್‌ಟ್ರೈನ್ಡ್ ಆಗಿರೋರು ವೀಡಿಯೋಸ್ ನೋಡಿ ನಾವು ಕೂಡ ಮಾಡ್ತೀವಿ ಅಂತ ತುಂಬ ಜನ ಟ್ರೈ ಮಾಡ್ತಿದ್ದಾರೆ. ಹಾಗೆ ಮಾಡೋದ್ರಿಂದ ಪ್ರಾಪರಾಗಿ ಇದನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಎಷ್ಟು ಆ್ಯಂಗಲ್ ಇಡಬೇಕು, ಎಷ್ಟು ಆ್ಯಂಗಲ್ ಇಟ್ಟರೆ ಈ ಫ್ರೆನ್ಯುಲಮ್ ಡ್ಯಾಮೇಜ್ ಆಗ್ದಂಗೆ ಇರುತ್ತೆ, ಇದು ಯಾವುದು ತಿಳಿದೆ ಈ ಆ್ಯಂಗಲ್ ಇಷ್ಟ ಬಂದಂಗೆ ಇಡೋದು, ಇಷ್ಟ ಬಂದಂಗೆ ಸ್ಟೇಪ್ಲರ್ ಮಾಡೋದ್ರಿಂದ ಅವೆಲ್ಲ ಕೂಡ್ಕೊಳ್ಳೋ ಮುಂದೆನೇ ಬಿಟ್ಟು ಹೋಗುತ್ತೆ, ಬ್ಲೀಡಿಂಗ್ ಆಗೋದು ಹೀಗೆಲ್ಲ ಆಗ್ತಿರುತ್ತೆ. ನಮ್ಮಲ್ಲಿ ನಮ್ಮ ವಿಡಿಯೋ ನೋಡಿ ಇಲ್ಲಾಂದರೆ ನಮ್ಮ ವೆಬ್ಸೈಟ್ ನೋಡಿ ಮತ್ತೆ ನಮ್ಮ ಹತ್ರ ಬರ್ತಿರ್ತಾರೆ. ಅವರಿಗೆ ರಿವಿಷನ್ ಮಾಡಬೇಕಾಗುತ್ತೆ, ಹೊಲಿಗೆ ಹಾಕೋದು ಹೀಗೆಲ್ಲ ಆಗ್ತಾ ಇರುತ್ತೆ. ಸೊ ವೆನಿಸ್ ಅನ್ನೋದು ಹೇಗಿರುತ್ತೆ ಅಂದರೆ ಅದೊಂದು ಸೆನ್ಸಿಟಿವ್ ಪಾರ್ಟ್. ಸೊ ನಾವು ಒನ್ಸ್ ಡ್ಯಾಮೇಜ್ ಮಾಡಿದರೆ ಇಲ್ಲಾಂದರೆ ಒನ್ಸ್ ಪ್ರಾಪರಾಗಿ ಮಾಡಲಿಲ್ಲ ಅಂದರೆ ಲೈಫ್ ಲಾಂಗ್ ನಮಗೆ ಈ ಸಮಸ್ಯೆ ಆಗ್ತಿರುತ್ತೆ. ಅಲ್ಲಲ್ಲಿ ಗಡ್ಡೆಗಳು ಬರೋದು, ಬ್ಲಡ್ ಕ್ಲಾಟ್ ಆಗೋದು, ಈ ಫ್ರೆನ್ಯುಲಮ್ ಡ್ಯಾಮೇಜ್ ಆಗೋದು ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ ಅಂದರೆ ಇಂಟರ್ಕೋರ್ಸ್ ಮಾಡಿದಾಗ ಲೈಟಾಗಿ ಪೇಯ್ನ್ ಬರೋದು ಇಂಥವೆಲ್ಲ ಕಾಮನ್ ಆಗಿ ನಡೀತಿರುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಕೂಡ ಇದು. ಸೊ ಈ KSR ಸ್ಟೇಪ್ಲರ್ ಅನ್ನೋದು ಬೇರೆ ಎಲ್ಲೂ ಹೊರಗಡೆ ಸಿಗಲ್ಲ. ಇಟ್ಸ್ ಅವರ್ ಓನ್ ಸ್ಟೇಪ್ಲರ್. ಇದು ಬರೀ ಹೈದ್ರಾಬಾದ್ನಲ್ಲಿ ಮಾತ್ರ, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಮಾಡ್ತೀವಿ. ಸೊ KSR ಹೆಸರಲ್ಲಿ ಎಲ್ಲಾದರೂ ಸ್ಟೇಪ್ಲರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನ್ನ ನೋಡಿ ಮೋಸ ಹೋಗಬೇಡಿ. ಓನ್ಲಿ KSR ಸ್ಟೇಪ್ಲರ್ಸ್ನಲ್ಲಾದರೆ ಮಾತ್ರ ನಮಗೆ ನಮ್ಮ ಪಾಪ್ಯುಲೇಷನ್ಗೆ, ನಮ್ಮ ಇಂಡಿಯನ್ ಸ್ಕಿನ್ಗೆ ಹೊಂದ್ಕೊಳ್ಳೋ ಹಾಗೆ ನಾವು ತಯಾರು ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇದರಲ್ಲಿ ಮಾಡಿಸ್ಕೊಂಡ್ರೆ ನಮಗೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಫ್ಯೂಚರ್ನಲ್ಲಿ ಬರಲ್ಲ. ಸೊ ನೀವು ಯಾವಾಗಾದರೂ ಮಾಡಿಸ್ಕೊಳ್ಳೋ ಮುಂಚೆ ಅಸಲಿಗೆ ಅದು KSR ಅಲ್ವಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಸ್ಕೊಂಡು ಸ್ಟೇಪ್ಲರ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.